ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಕೆಲವರು ಎಲ್ಲರೂ ಕೂಡ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದೊಂದು ವಸ್ತುಗಳು ನಮ್ಮ ಹತ್ರ ಇರಲೇಬೇಕು ಅನ್ನುವಂತಹ ವಸ್ತುಗಳು ಯಾವುದು ಅಂತ ನೋಡ್ಕೊಂಬರೋಣ. ಸೊ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ, ಕ್ವಿಕ್ಕಾಗಿ ನಮ್ಮ ಯೂಟ್ಯೂಬ್ಗೆ ಏನೇನು ಬೇಕು ಅಂತ ತಿಳ್ಕೊಬರೋಣ. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನನ್ನ ಹತ್ರ ಏನಿತ್ತು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಬನ್ನಿ. ಹಾಗೆ 40 ವೀಕ್ಸ್ 500 ರೂಪೀಸ್ ಚಾಲೆಂಜ್ಗೆ 4 ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ. ಸೊ ಖುಷಿ ಇದೆ. ಸೊ ನೀವು ಕೂಡ ಯಾರಾದರೂ ಆ್ಯಡ್ ಆಗಬೇಕು ಅಂತ ಇರೋರು ಆ್ಯಡ್ ಆಗಿ. ಸೊ 40 ವೀಕ್ಸ್ 500 ರೂಪೀಸ್ ಚಾಲೆಂಜ್ ಗಿವ್ ಅವೇ ಇರುತ್ತೆ. ಅದರಲ್ಲಿ 40 ವೀಕ್ಸ್ ಒಳಗೇನೆ ಗಿಫ್ಟ್ ಕೊಡ್ತೀನಿ, ಇಲ್ಲ 40 ವೀಕ್ಸ್ ಆದಮೇಲೆ ನಾನು ಗಿಫ್ಟ್ ಕೊಡ್ತೀನಿ. ಒಂದು ಗಿವ್ ಅವೇ ಕೂಡ ಇರುತ್ತೆ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಪ್ಲಸ್ 40 ವೀಕ್ಸ್ 500 ಚಾಲೆಂಜ್ನ ಕೂಡ ಆಕ್ಸೆಪ್ಟ್ ಮಾಡ್ಬೋದು. ಆಕ್ಸೆಪ್ಟ್ ಮಾಡಿದರೆ ಒಂದು ಥಮ್ಸ್ ಅಪ್ನ ಹಾಕಿ ನಾನು ಮಾಡಿದ್ದೀನಿ ಅಂತ ಕಮೆಂಟ್ನಲ್ಲಿ. ಸೊ ಇಲ್ಲಿ ಮೊದಲನೇದಾಗಿ ಒಂದು ಒಳ್ಳೆ ಫೋನ್ ಇರಬೇಕು. ತುಂಬ ಕಾಸ್ಟ್ಲಿ ಫೋನೇ ಬೇಕು, ಇಲ್ಲ ಐಫೋನೇ ಬೇಕು, ಇಲ್ಲ ಕಾಸ್ಟ್ಲಿಯಾಗಿ ಇರಬೇಕು ಫೋನು ಅನ್ನೋದೇನೂ ಇಲ್ಲ. ಒಂದು ಒಳ್ಳೆ ಕ್ಲಾರಿಟಿ ಇರುವಂತಹ ಒಂದು 15ರಿಂದ 20 ಸಾವಿರದ ಒಳಗೆ ಇರುವಂತಹ ಫೋನ್ ಆದರೂ ಓಕೆ. ಯಾಕೆ 15ರಿಂದ 20 ಸಾವಿರದ ಒಳಗೆ ಅಂತ ಹೇಳ್ತಿದ್ದೀನಿ? 10 ಸಾವಿರದ್ದು ಯಾಕಾಗಲ್ಲ, 12 ಸಾವಿರದ್ದು ಯಾಕಾಗಲ್ಲ ಅಂತ ನೀವು ಕೇಳ್ಬೋದು. ಸ್ಟೋರೇಜ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟೋರೇಜ್, ಒಳ್ಳೆ ಸ್ಟೋರೇಜ್ ಇರುವಂತಹ ಫೋನ್ನ ತಗೋಬೇಕು. ನಾವು ಎಷ್ಟು ಕ್ಯಾಮ್ರಾಗೆ, ಕ್ಲಾರಿಟಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಅಷ್ಟೇ ಸ್ಟೋರೇಜ್ನ ಬಗ್ಗೆನೂ ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕು. ಯಾಕಂದರೆ ತುಂಬ ಒಂದು ಕ್ಲಿಪ್ಗಳನ್ನ ನಾವು ಆ್ಯಡ್ ಮಾಡಬೇಕಾಗಿರೋದ್ರಿಂದ ಒಂದು ಒಳ್ಳೆ ಫೋನು, ಹಾಗೆ ಒಂದು ಸ್ಟೋರೇಜ್ ಇರುವಂತಹ ಫೋನನ್ನು ನಾವು ತಗೊಂತು ಅಂತ ಅಂದರೆ ನಮಗೆ ಸ್ವಲ್ಪ ನಿರಾಳ ಆಗುತ್ತೆ. ಸೊ ಅದಕ್ಕೋಸ್ಕರ ಎಡಿಟಿಂಗ್ ಆಪ್ಷನ್ನು, ಪ್ರತಿಯೊಂದನ್ನು ತಮ್ನೇಲ್ ಮಾಡೋದಕ್ಕೆ ಒಂದು ಆ್ಯಪು, ಆ ಥರ ಎಲ್ಲ ಇಟ್ಕೊಳ್ಳೋದು ಏನು ಬೇಡ. ಒಂದೇ ಒಂದು ಆ್ಯಪನ್ನು ಯೂಸ್ ಮಾಡಿ. ಅದು ನಿಮಗೆ ಬೇಸಿಕ್ಕಿಂದ ತಿಳ್ಕೊಬೇಕು ಅಂತ ಅಂದರೆ ಇನ್ಶಾಟು, ಇಲ್ಲ ಅಂದರೆ ಕೈನ್ ಮಾಸ್ಟರಲ್ಲಿ ಯೂಸ್ ಮಾಡಿದ್ರು ಸಾಕು. ಒಳ್ಳೆ ಆ್ಯಪ್ಗಳವೆರಡೂ ಕೂಡ ಒಳ್ಳೆ ಆ್ಯಪು. ಬಟ್ ನಾನು ಪರ್ಸ್ನಲಿ ಯೂಸ್ ಮಾಡ್ತಾ ಇರೋದು, ನಿಮ್ಗೆ ಗೊತ್ತಾಗಿರ್ಬೋದು ವಾಟರ್ ಮಾರ್ಕ್ ಬರ್ತಾ ಇರೋದ್ರಿಂದ. ಸೊ ಎಸ್, ಹೌದು, ನಾನು ಯೂಸ್ ಮಾಡ್ತಾ ಇರೋದು ಕೈನ್ ಮಾಸ್ಟರೇ. ಸೊ ಇನ್ನು ನೆಕ್ಸ್ಟ್ ಬಂತು ಅಂತ ಅಂದರೆ ಫೋನ್ ಆಯಿತು. ಇನ್ನು ನೆಕ್ಸ್ಟು ಟ್ರೈಪಾಡ್ ತೊಗೋಬೇಕಾದ್ರೆ ತುಂಬ ಕಾಸ್ಟ್ಲಿದು 2000 3000 ತೊಗೊಳಕ್ಕೆ ಹೋಗಬೇಡಿ. 350 ರೂಪಾಯಿಂದನೂ ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಟ್ರೈಪಾಡ್ ಸಿಗುತ್ತೆ. ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು, ಇಲ್ಲಿ ಹಾಕ್ತೀನಿ, ನಾನು ಎಲ್ಲರ ಒಂದು ವಿಡಿಯೋನ ಹಾಕ್ತೀನಿ. 799 ರೂಪಾಯಿ ನಾನು ಯೂಸ್ ಮಾಡ್ತಾ ಇರೋ ಅಂಥದ್ದು. ಸೊ ನೀವು ಬೇಕಾದ್ರೆ ತೊಗೊಬೋದು. ಇಲ್ಲ ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಅಂದರೆ ಕೆಲವರು ಸೆಲ್ಫಿ ಸ್ಟಿಕ್ನಲ್ಲೂ ಕೂಡ ಮಾಡಿರೋರು ಇದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ಸೆಲ್ಫಿ ಸ್ಟಿಕ್ಕಿಂದನೇ ಸ್ಟಾರ್ಟ್ ಮಾಡಿದ್ದು. ಸೊ ಈ 350 ರೂಪಾಯಿದು ಕೂಡ ನೀವು ತೊಗೊಬೋದು. ಆದರೆ ಭಾರ ತಡಿಬೇಕು, ಸ್ವಲ್ಪ ಬಾಳಿಕೆ ಬರಬೇಕು ಅಂದರೆ ನಾನು 799 ರೂಪಾಯಿ ನಾನು ಇಲ್ಲಿ ವಿಡಿಯೋನ ಹಾಕ್ತೀನಿ. ಸೊ ಅದನ್ನು ನೋಡಿ ನೀವು ತಗೊಳ್ಳಿ. ಇಲ್ಲ ನನಗೆ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಅಂತ ಹಾಕಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇದು ಟ್ರೈಪಾಡ್ ವಿಷಯಕ್ಕೆ ಬರೋ ಹಾಗಿದ್ರೆ. ಇನ್ನು ನೆಕ್ಸ್ಟು ಜನರು ಹೇಗೆ ನಮ್ಮನ್ನು ಇದು ಮಾಡ್ತಾರೆ, ಐಡೆಂಟಿಫಿಕೇಷನ್ ಮಾಡ್ತಾರೆ ಅಂತ ಅಂದರೆ, ಮೊದಲನೇದಾಗಿ ನಾವು ಕೊಡುವಂತಹ ಕ್ವಾಲಿಟಿ, ಅಂದರೆ ಏನು ವಾಯ್ಸ್ ಇರುತ್ತಲ್ಲ ಅದು ನೀಟಾಗಿ ಕ್ಲಿಯರಾಗಿ ಕೇಳಿಸ್ಬೇಕು. ಅವ್ರಿಗೆ ಐಡೆಂಟಿಫಿಕೇಷನ್ ಆಗಬೇಕು, ನಾವು ಇದನ್ನೇ ಮಾತಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ನಾನು ಮಾತಾಡ್ಬೇಕಾದ್ರೆ ಏನು ಮೈಕನ್ನ ಇಟ್ಕೊಂಡು ಏನು ಮಾತಾಡ್ತೀನಿ, ಸೊ ಅದು ಒಂದು ಮೈಕ್ದು ಕೂಡ ನಾನು ಲಿಂಕ್ನ ಹಾಕಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡಿ. ತುಂಬ ಕಮ್ಮಿ, ಅದು 399 ತಗೊಳ್ಳೇಬೇಕು ಅಂತ ಏನಿಲ್ಲ. ಹತ್ತಿರ ಇಟ್ಕೊಂಡು ಕೂಡ ನೀವು ಮಾತಾಡ್ಬೋದು ವಾಯ್ಸ್ ಓವರ್ ಕೊಡಬೇಕಾದ್ರೆ. ಇನ್ ಕೇಸ್ ದೂರ ಏನಾದ್ರು ಮಾತಾಡಬೇಕು ಅಂತ ಅನ್ನೋ ಹಾಗಿದ್ರೆ ಒಳ್ಳೆ ಒಂದು ಮೈಕನ್ನು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಒಂದು 399 ರೂಪಾಯಿದು ಬೆಟರ್ ಅಂತಲೇ ಹೇಳ್ಬೋದು. ಇನ್ನು ರಿಂಗ್ ಲೈಟು, ಸ್ಟ್ರಿಪ್ ಲೈಟು ಅದೆಲ್ಲ ತಗೋಬೇಕಾ ಅಂತ ಕೇಳೋ ಹಾಗಿದ್ರೆ, ರಿಂಗ್ ಲೈಟ್ ತಗೊಳ್ಳೋ ಹಾಗಿದ್ರೆ 399 ರೂಪಾಯಿಗೆ ಒಂದು ರಿಂಗ್ ಲೈಟ್ ಸಿಗುತ್ತೆ. ಅದು ಬಿಟ್ಟರೆ ನಾನು ಇನ್ನೊಂದು ಹಾಕಿದ್ದೀನಿ 899 ರೂಪಾಯಿದು. ಸೊ ಅದನ್ನ ಕೂಡ ನೀವು ಬೈ ಮಾಡ್ಬೋದು. ರಿಂಗ್ ಲೈಟ್ ಇದ್ದರೆ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಮಸ್ಟ್ ಬೇಕೇ ಬೇಕು. ಸೊ ಇಲ್ಲ ಆಪ್ಷನ್ ನಾವು ಇದು ಇದ್ರೂ ಪರವಾಗಿಲ್ಲ, ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಅನ್ನೋ ಹಾಗಿದ್ದರೆ ರಿಂಗ್ ಲೈಟ್ ಸ್ಟ್ಯಾಂಡ್ ಆಗಿರ್ಬೋದು, ಅಥವಾ ಟ್ರೈಪಾಡ್ನು ಸ್ವಲ್ಪ ಕಾಸ್ಟ್ಲಿದಾಗಿರ್ಬೋದು, ಅಥವಾ ಐಫೋನಲ್ಲೇ ಮಾಡ್ತೀನಿ ಅಂತ ಆಗಿರ್ಬೋದು. ಸೊ ಇದೆಲ್ಲ
ಇರುತ್ತೆ ತಗೊಳ್ಳೋ ಅಂಥದ್ದು, ಪರ್ಚೇಸ್ ಮಾಡಲೇಬೇಕು ಅಂತ ಇದ್ರೆ. ಸೊ ಇದಿಷ್ಟು ಯೂಟ್ಯೂಬ್ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರಬೇಕಾದಂತಹ ವಸ್ತುಗಳು, ಯೂಟ್ಯೂಬ್ಗೆ ಬೇಕಾಗಿರುವಂತಹ ಬೇಸಿಕ್ ಥಿಂಗ್ಸ್. ಓಕೆನಾ? ಸೊ ಇಷ್ಟರಲ್ಲೂ ನೀವು ಮಾಡ್ಬೋದು. ಇಲ್ಲ ನನಗೆ ಇದೆಲ್ಲ ಬೇಡ, ನನಗೆ ಲೈಟ್ ಎಲ್ಲ ಚೆನ್ನಾಗಿದೆ, ವಾಯ್ಸ್ ಎಲ್ಲ ಚೆನ್ನಾಗಿದೆ, ಫೋನ್ ಚೆನ್ನಾಗಿದೆ ಅಂತ ಅಂದರೆ ಒಂದು ಬೇಸಿಕ್ ಒಂದು ಫೋನ್ ಇಟ್ಕೊಂಡು ಕೂಡ ನೀವು ಮಾಡ್ಬೋದು. ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಹಾಗೆ ವಿಡಿಯೋ ಎಡಿಟಿಂಗ್ ಏನಾದ್ರು ಬೇಕು ಅಂತ ಅಂದರೆ ಒಂದು ಕಮೆಂಟ್ ಮಾಡಿ ಹೇಳಿ, ವಿಡಿಯೋ ಎಡಿಟಿಂಗ್ದು ಕೂಡ ಒಂದು ವಿಡಿಯೋ ಹಾಕಿ ಅಂತ. ಸೊ ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ಹಾಗೆ ಯಾವ ರೀತಿಯಾದಂತಹ ವಿಡಿಯೋಸ್ ಬೇಕು ಅನ್ನೋದನ್ನ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.